ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಿತಿನ್ ಅಣ್ಣ ಅವ್ರ ಮದುವೆ ಇದೆ, ಅದಕ್ಕೆ ನಿತಿನ್ ಅಣ್ಣ ಅವ್ರ ಮದುವೆಗೆ ಬಂದಿದ್ದೀವಿ. ಮದುವೆ ಡೆಕೋರೇಷನ್ ಎಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ. ರೆಸಾರ್ಟು ಸಕ್ಕತ್ತಾಗೈತೆ. ನಿತಿನ್ ಅಣ್ಣ ಬಂದ್ಬಿಟ್ಟು 2 ದಿನ ಮೀಟ್ ಆಗಿರೋದು ಅವ್ರಿಗೆ. 3-4 ಸಲ ಫೋನ್ ಮಾಡಿಬಿಟ್ಟು ಕರೀತಾರೆ, ಬಾ ರವಿ ಮಿಸ್ ಮಾಡಬೇಡ ಅಂತ ಹೇಳ್ಬಿಟ್ಟು. ನನಗೆ ರಿಸೆಪ್ಷನ್ಗೆ ಬರೋಕ್ಕಾಗಲಿಲ್ಲ, ಅದಕ್ಕೆ ಇವತ್ತು ಮದುವೆಗೆ ಬಂದಿದ್ದೀನಿ. ಫಸ್ಟ್ ಹೋದ ನಂತರ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ವಿ, ಅದೇ ಇಂಪಾರ್ಟೆಂಟ್. ತಿಂಡಿಗೇನೆ ಇಷ್ಟೊಂದು ಐಟಮ್ ಬರೋಕ್ಕಾಗುತ್ತಾ ಅಂತ ಊಟಕ್ಕೆ ಏನೇನು ಮಾಡೋರು ತಿಂಡಿ ಮಾಡ್ಕೊಂಡ್ವಿ. ನಿತಿನ್ ಅಣ್ಣವರ ಮ್ಯಾರೇಜ್ ವಿಡಿಯೋ. ನೆನ್ನೆ ಇಲ್ಲಿ ಫುಲ್ಲು ಮಿಂಚಿಂಗ್ ಆಗಿ ಮಾಡವ್ರೆ. ನೆನ್ನೆ ಬರೋಕ್ಕಾಗಲಿಲ್ಲ, ಇವತ್ತು ಮದುವೆಗೆ ಬಂದಿದ್ದೀವಿ. ಫುಲ್ ಎಂಜಾಯ್ ಮಾಡೋಣ. ಮದುವೆದು ಇಟ್ಟಿದ್ದಾರೆ ಇವತ್ತು. ಯಾವ ರೆಸಾರ್ಟು ಅಂತ ಗೊತ್ತಿಲ್ಲ ನನಗೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಗ್ರೀನ್ ಟೀ ಕುಡಿತೀನಿ. ಗ್ರೀನ್ ಟೀ ಐತಲ್ಲ, ಲೆಮನ್ ಟೀ ಇದೆಯಾ, ಗ್ರೀನ್ ಟೀ ಇದೆಯಾ? ಕೊಡಿ. ಅಭಿಯಾನ ರೆಡಿ ಆಗಕ್ಕೆ ಹೋಗೋವ್ರೆ, ಇನ್ನೂ ವಾಪಸ್ ಬಂದಿಲ್ಲ. ಯಾವಾಗ ಬರ್ತಾರೆ ಅಂತ ಕಾಯ್ಬೇಕಿನ್ನು. ಈ ರೆಸಾರ್ಟ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ. ಯಾಕಂದರೆ ಇಲ್ಲಿ ಆರಾಮಾಗಿ ಮದುವೆ ಏನು ಬೀಗ್ರೂಟನೇ ಆಗ್ಬೋದು. ರೆಸಾರ್ಟ್ ಎಲ್ಲ ಚೆನ್ನಾಗಿದೆ, ಮಸ್ತಾಗಿ ಇಂಟೀರಿಯರ್ ಎಲ್ಲ ಮಾಡಿ ಡಿಸೈನ್ ಮಸ್ತಾಗಿ ಮಾಡಿದೆ. ಸ್ವಿಮ್ಮಿಂಗ್ ಪೂಲು, ಈಜಾಡಕ್ಕೆ ಸಕ್ಕದಾಗೈತೆ. ಆ ಜಿಮ್ಮು. ಬಟ್ ಏನು ಮಾಡೋದು, ಮದ್ವೆಗೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಈಜಾಡಕ್ ಬಿಡಲ್ಲ. ಈ ಜಿಮ್ ಏರಿಯಾ ಇದು, ಬಟ್ ಕ್ಲೋಸ್ ಮಾಡಿದಾರೆ. ಕಾಲ ಇಲ್ಲ, ಜಿಮ್ ಮಾಡ್ಬಿಟ್ಟು ಮದ್ವೆಗೆ ಹೋಗ್ಬೇಕಿತ್ತು. ಈ ಜಿಮ್ ಏರಿಯಾ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಓಪನ್ ಇತ್ತು ಅಂದ್ರೆ ಬೈಸಿಪ್ಸು ವರ್ಕೌಟ್ ಹೊಡೆದ್ಬಿಟ್ಟು ಅಣ್ಣಂಗೆ ತೋರಿಸ್ಬೋದಿತ್ತು. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನು ಮೋಸ ಮಾಡಿದ್ದೆ? ಎಲ್ಲ ಗ್ರೀನ್ ಗ್ರಾಸ್ ಐತೆ. ಸುಮ್ಮನೆ ನಮ್ಗೆ ಕೊಟ್ಟಿದ್ರೆ ನಮ್ ಕ್ರಿಕೆಟ್ ಪಿಚ್ಚಿಗೆ ಹಾಕೊಂಬೋದಿತ್ತು. हे प्रभु हे हरि राम कृष्ण जगन्नाथ प्रेमानंद, ये क्या हुआ? गलाव में पानी आ गया, गमछा भी खुल गया मेरा। लगती ये ಇದೇನೋ ಮನೆ ತರ ಕಟ್ಟಿದಾರ. ಇದ್ರ ಒಳಗಡೆ ಏನಾದ್ರು ಫಂಕ್ಷನ್ ಮಾಡ್ಬೋದು. ಅಣ್ಣ ಎಷ್ಟು ಕಿಲೋಮೀಟರ್ ಇದೆ ಇದು ಓವರ್ ಆಲ್? 22 ಕಿಲೋಮೀಟರ್. ಏನೋ ಹೊಡೆದಂಗಾಯ್ತು. I could feel a pain and 22 ಕಿಲೋಮೀಟ್ರು. ಏನ್ ಹಿಂಗ ಸುತ್ತಾಡೋ ಅಷ್ಟಲ್ಲಿ ಒಂದಿನ ಬೇಕು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. 22 ಎಕರೆ ಇದೆ. ಏನ್ ಅಷ್ಟೊಂದೇನಿಲ್ವಾ? ಡಿಪ್ರೆಷನ್. ಇದೆಲ್ಲ ರೆಸ್ಟೋರೆಂಟ್ ತರ ಮಾಡಿದ್ರು ಇವರು. ಓವರ್ ಆಲ್ ಚೆನ್ನಾಗಿದೆ, ಬಟ್ ಬುಕ್ ಮಾಡಬೇಕು ಅಂದ್ರೆ ಹೆವಿ ಕಾಸ್ಟ್ಲಿ. ನಮ್ಮೂರ್ ಕಡೆ ಎಲ್ಲ 10-15 ಮದುವೆ ಆಗೋಗ್ಬಿಡುತ್ತೆ. ಇಟ್ರಲ್ಲಿ 10-15-20 ಮಾಡ್ಬೋದು. ಮಸಾಜ್ ಗಿಸಾಜ್ ಎಲ್ಲ ಇಕ್ಬಿಟ್ಟವ್ರೆ. ಇದು ಅಭಿಯಣ್ಣನ ಕಾರು. ಅಭಿಯಣ್ಣ ರೆಡಿ ಆಗಕ್ಕೆ ಹೋದವರು ಇನ್ನೂ ಬಂದೇ ಇಲ್ಲ. ಇನ್ನು ಎಷ್ಟೊತ್ತು ಮಾಡ್ತಾರೋ ಗೊತ್ತಿಲ್ಲ. ಆ ಹೋಟೆಲಲ್ಲಿ ಅವ್ರ ಕಾರ್ ಇದು. ಈ ರೆಸಾರ್ಟ್ ಹೆಸರು ಬಂದ್ಬಿಟ್ಟು ಗೋಲ್ಡನ್ ಮೂನ್ ಅಂತ. ಸಕ್ಕತ್ತಾಗಿದೆ ರೆಸಾರ್ಟು, ಚೆನ್ನಾಗಿ ಮಾಡಿದ್ದಾರೆ. ಡಿಸೈನ್ ಎಲ್ಲ ಇರ್ಬೋದು, ಇವರೆಲ್ಲ ಇಂಟೀರಿಯರು ಬೆಸ್ಟನ್ ಅಂತ. ಫಾರ್ಚುನರ್ ಗಿರ್ಚುನರ್ ಎಲ್ಲ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಎಂಟ್ರೆನ್ಸು.
ಗೋಲ್ಡನ್ ಮೂನ್ ಅಂತ ಹೇಳ್ಬಿಟ್ಟು ರೆಸಾರ್ಟ್ ಹೆಸರು. ಸಖತ್ತಾಗಿದೆ. ದಿಸ್ ಒನ್ ಇಸ್ ಎಂಟ್ರೆನ್ಸ್ ಗೈಸ್. ನಿತಿನ್ ಅಣ್ಣ ಡಾಕ್ಟ್ರು, ಆಬ್ವಿಯಸ್ಲಿ ಡಾಕ್ಟ್ರು ಅವ್ರನ್ನೇ ಮದುವೆ ಆಗ್ತಾರೆ. ಇಂಜಿನಿಯರ್ ಅವ್ರಿಗೆ ಮದುವೆ ಆಗ್ತಾರೆ. ಯೂಟ್ಯೂಬರ್ ಆಗೋಣ ಅಂತ ಇದ್ದೀವಿ. ಇನ್ಯಾ ನಮ್ಗೆ ಯಾರು ಸಿಗ್ತಾರೋ ಇವಾಗ. ಯಾರಿಗೂ ಓಡಾಡೋಕ್ಕಾಗಲ್ಲ ಅಂದರೆ ಕಾರಲ್ಲಿ ಹೋಗ್ಬಿಟ್ಟು ಬಿಟ್ಬಿಡ್ತಾರೆ. ಅವ್ರದ್ದೇ ಒಂದು ಕಾರ್ ಐತೆ, ಮಿನಿ ಕೂಪರು. ಕಾರಲ್ಲಿ ಹೋಗ್ಬಿಟ್ಟು ಬಿಟ್ಬಿಡ್ತಾರೆ ಎಲ್ಲ ಓಡಾಡಿಸ್ಕೊಂಡು. ಓವರಾಲ್ ಚೆನ್ನಾಗಿ ಮಾಡಿದ್ದಾರೆ. ನಿನ್ನೆ ರಿಸೆಪ್ಷನ್ಗೆ ಬರೋಕ್ಕಾಗಲಿಲ್ಲ, ಅದಕ್ಕೆ ಇವತ್ತು ಮದುವೆಗೆ ಹೊರಟಿದ್ದೀನಿ. ಚೆನ್ನಾಗಿ ಮಾಡಿದ್ದಾರೆ. ಅಡ್ರೆಸ್ ಹುಡ್ಕೊಂಡು ಬೆಂಗಳೂರಿಂದ ಕೋಲಾರಿಗೆ ಬಂದ್ಬಿಟ್ಟು ಫೈನಲಿ ಮದುವೆ ಅಟೆಂಡ್ ಆಗ್ತಾ ಇದ್ದೀನಿ. ಇನ್ನೊಂದು ಏನು ಕೂಡ ಪ್ಲ್ಯಾನ್ ಇತ್ತು, ಆ ಪ್ಲ್ಯಾನ್ ಎಲ್ಲ ಹೋಲ್ಡ್ ಮಾಡಿಬಿಟ್ಟು ಇದೇ ಮದುವೆ ಹಾಲು. ನೋಡಿ ಗೈಸ್, ನನ್ನ ಸಕ್ಕತ್ತಾಗಿ ಮಾಡಿದ್ದಾರೆ. ಇದು ಮುಂದೆ ಬಂದ್ಬಿಟ್ಟು ಹೋಟೆಲ್ಸು, ಯಾರ್ಯಾರು ಬರ್ತಾರೆ ಅವ್ರು ಸ್ಟೇ ಆಗೋಕ್ಕೆ. ಇದು ಮದುವೆ ಹಾಲು. ಈ ಕಡೆ ಬಂದ್ಬಿಟ್ಟು ನನಗೆ ರಿಸೆಪ್ಷನ್ ಮಾಡಿದ್ದಾರೆ, ಅದೇ ಸ್ಟೇಜು. ಅಭಿಯಾನ ರೆಡಿ ಆಗ್ತೀನಿ ಅಂತ ಹೋದವ್ರು 8 ಗಂಟೆಗೆ, ಟೈಮ್ 11 ಗಂಟೆ, ಇನ್ನೂ ಬರ್ತಾ ಇಲ್ಲ. ಮದುವೆ ಹುಡುಗನ್ಕಿಂತ ಅಣ್ಣಂದೇ ರೆಡಿ ಆಗೋದು ಇಂಪಾರ್ಟೆಂಟು. ಬೀಡ ಬಂತು, ಬೀಡ ಹಾಕೋಣ ಅಂತ. ಇನ್ನೂ ಅಭಿಯಾನ ಬಂದಿಲ್ಲ, ಒಂದು ಐಸ್ ಕ್ರೀಮ್ ಆದರೂ ತಿನ್ನೋಣ. ಫೈನಲಿ ಅಭಿಯಾನ ಮೂರು ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಮದುವೆ ಅಲ್ಲ, ಗಂಡನ್ಗಿಂತ ಲೇಟು ಅಣ್ಣ. ಈ ರೆಡಿ ಆಗಕ್ಕೆ 3 ಅವರ್ ಅಣ್ಣ, ಈ ರೆಡಿ ಆಗಕ್ಕೆ 3 ಅವರು. ಫೈನಲಿ ಅಭಿಯಾನ ಬಂದಿದ್ದಾರೆ. 8ನೇ ಕ್ಲಾಸಿಂದ ಹುಡುಗಿರ್ ಫ್ಯಾನ್ಸ್, ಈಗ 2 ಲಕ್ಷ ಹುಡುಗಿರ್ ಫ್ಯಾನ್ಸ್ ಇದ್ದಾರೆ. ಅವನಿಗೆ ಹ್ಯಾಂಡ್ಸಮ್ ಅಂತ ಮಿಸ್ಟರ್ ಹ್ಯಾಂಡ್ಸಮ್ ಅಂತ ಏಷ್ಯಾ ಫೇಮ್ ಅವಾರ್ಡ್ ಬಂದಿದೆ. ಅಭಿಯಾನ ಹತ್ರ 1 ಲಕ್ಷದ ಫೋನ್, 1 ಕಿಡ್ನಿ ಬರ್ತದಣ್ಣ. 1 ಕಿಡ್ನಿ ಬರಲ್ವಾ? ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಗಿಫ್ಟ್ ತಗೊಂಡ್ಬಿಡ್ರಿ. ಇದೊಂದು ಫ್ರೀಯಾಗಿ ಕೊಟ್ಬಿಟ್ರೆ ಮನೆ ತಗೊಂಡು ಲಿಟ್ರಲಿ ಒಂದೊಂದು ರೂಮಿಗೆ ಒಂದೊಂದು ಸ್ವಿಮ್ಮಿಂಗ್ ಪೂಲ್ ಕೊಟ್ಟಿದ್ದಾರೆ. ಆ ಥರ ಇದೆ ರೆಸಾರ್ಟು. ಇಲ್ಲಿ 2 ರೂಮಿಗೆ ಆ ಕಡೆ ಒಂದು ಈ ಕಡೆ ಒಂದು, ಎಷ್ಟೊಂದು ರೂಮ್ ಇದೆ ಸ್ವಿಮ್ಮಿಂಗ್ ಪೂಲು. ಟುಡೇಸ್ ಔಟ್ಫಿಟ್ ಸಕ್ಕತ್ತಾಗಿದೆ. ರೆಸಾರ್ಟು ಒಂದೊಂದು ರೂಮಿಗೆ ಒಂದೊಂದು ಸ್ವಿಮ್ಮಿಂಗ್ ಪೂಲ್ ಕೊಟ್ಟಿದ್ದಾರೆ. ಎಲ್ಲೇನೇ ಬಂದಿದ್ರೆ ಆರಾಮಾಗಿ ಈಶಾಡ್ಬೋದಿತ್ತು. ಏನೂ ಬಟ್ಟೆನೂ ತಂದಿಲ್ಲ. ಸಕ್ಕತ್ತಾಗಿದೆ. ನೋಡ್ರಿ, ಊಟಕ್ಕೆ ಹೋಗೋಣ. ಅದು ಮರೆಯಂಗಿಲ್ಲ ಊಟ.
ಅಣ್ಣ ಊಟದ ಕಡೆ ಅಭಿ ಅಣ್ಣ ನಮ್ ಜೊತೆ ಇದಾರೆ, ಡಾಕ್ಟರ್ ಅಭಿ ಅಣ್ಣ. ಸಾವಿರ ಜನ ಮಾತಾಡ್ಲಿ ಅಣ್ಣ ಏನಂತ ಅಣ್ಣನ ಪ್ರೀತಿಸೋರು ಗೊತ್ತು. ನೀವೇನೇ ಮಾತಾಡ್ಕೊಳ್ಳಿ ಹಿಂದೆ ನಿಮ್ಗೆ ಗೊತ್ತಿರೋದು ಅಷ್ಟೇ. ಆದ್ರೆ ನಾವೇನೇನೇ ಮಾಡ್ತೀರಿ ಅಣ್ಣನ ಬಗ್ಗೆ ತಪ್ಪಾಗಲ್ಲ ಮಾತಾಡಿದ್ರೆ. ಹೋದ್ ಸತಿ ಅಮ್ಮಗು ಡುಮ್ಗು, ಈ ಸತಿ ಹಂಗಲ್ಲ ಅಮ್ಮ ಡುಮ್ಗು ಈ ಕಡೆ ಸರ್ರು ಅನ್ನೋ ಕಾಲ. ಬಟ್ ಪ್ರೊಫೆಷನಲ್ ಡಾಕ್ಟ್ರೆ, ಅವ್ರ ಫ್ರೆಂಡ್ ಮದುವೆಗೆ ಬಂದಿರೋದು ನಾವು. ಅಣ್ಣ ಫುಲ್ ಮಿಂಚಿಂಗು, ರಾಮರಾಜ್ ಎಲ್ಲ ಹಾಕೊಂಡು ಮುಂಚ್ತವ್ರೆ. ಅಣ್ಣ ಇಲ್ಲಿ ಲೋಕಲ್ ಅಂತೆ, ಅಲ್ಲಿ VIP ಅಂತೆ. ಯಾವ್ದಕ್ಕೂ ಅಲ್ಲ. ಬಾಗಿಲು ಮುಂದೆ ಫೈನಲಿ ಗೈಸ್, ಮಧ್ಯಾಹ್ನದ ಊಟ. ಏನಣ್ಣ ಇದು ಅಣ್ಣ? ಏನಣ್ಣ ಇದು? ಫೈನಲಿ ಗೈಸ್, ಹೋಗೋ ಸಮಯ. ಬಾಯ್. ಫೈನಲಿ ಹೋಗ್ತಾ ಇದ್ದೀವಿ, ಮದುವೆ ಎಲ್ಲ ಮುಗೀತು. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಬಾಯ್ ಅಣ್ಣ, ಸಿಗೋಣ. ಬಾಯ್.